ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಳಿಗೆ ರುಚಿಯಾದಂತಹ ಒಳ್ಳೆ ಖಾರ ಇರುವಂತಹ ಮೆಣಸಿನಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವು ನಮ್ಮ ಮನೇಲೆ ಬಿಟ್ಟಂತಹ ಮೆಣಸಿನಕಾಯಿ, ಇವು ಬಜ್ಜಿ ಮೆಣಸಿನಕಾಯಿ. ನೋಡಿ, ಇವು ಹಸಿರು ಕಲರ್ದು ಮೆಣಸಿನಕಾಯಿ. ಇವನ್ನ ನಾವು ಮೊದಲನೇದಾಗಿ ತೊಳೆದು ನೀಟ್ ಮಾಡಿ ಇಟ್ಕೋಬೇಕು. ಇವು ನೋಡಿ ತುಂಬ ಎಳೆಯವಾಗಿದ್ದಾವೆ. ಈ ಥರ ಮೆಣಸಿನಕಾಯಲ್ಲಿ ಬಜ್ಜಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರ್ತವೆ. ನೀವು ಶಾಪಲ್ಲೆಲ್ಲ ತಂದು ಮಾಡ್ತೀವಲ್ಲ, ಅವಕ್ಕಿಂತ ಇವು ನಾವು ಮನೇಲೆ ಬೆಳೆಸಿ ಮಾಡಿದಂಥವು. ನೋಡಿ, ಇವನ್ನ ನಾವು ಮೊದಲನೇದಾಗಿ ಹೀಗೆ ಚಾಕ್ ಸಹಾಯದಿಂದ ಮಧ್ಯಕ್ಕೆ ಹೀಗೆ ಸ್ವಲ್ಪ ಕಟ್ ಮಾಡಬೇಕು. ಇವಾಗ ಕಟ್ ಮಾಡಿಬಿಟ್ಟು ನೋಡಿ, ಇದಕ್ಕೆ ನಾವು ಸ್ವಲ್ಪ ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇದಕ್ಕೆ ಜೀರಿಗೆ ಪುಡಿ ಮತ್ತು ಉಪ್ಪು ಇದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಒಂದೊಂದೇ ಚೂರು ಹೀಗೆ ಇದಕ್ಕೆ ಮಧ್ಯಕ್ಕೆ ಹೀಗೆ ಹಾಕಿ, ಈಗ ಹಾಕೋದ್ರಿಂದ ಒಂಚೂರು ಖಾರ ಏನೂ ಆಗಲ್ಲ. ತುಂಬ ಟೇಸ್ಟು ಸಹ ತುಂಬ ತಿನ್ನೋಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರ್ತವೆ. ಈ ರೀತಿಯಾಗಿ ಹೀಗೆ ನೋಡಿ, ಹೀಗೆ ಹಾಕಿ ಈ ರೀತಿಯಾಗಿ ಹೀಗೆ ಹಾಕಿ ಎಲ್ಲವನ್ನು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆ ಇಡಿ. ಉಪ್ಪು ಖಾರ ಎಲ್ಲ ಚೆಂದ ಇದಾಗ್ತವೆ ಇದಕ್ಕೆ. ಈ ರೀತಿಯಾಗಿ ನಾವು ಎಲ್ಲವಕ್ಕೂ ಈ ರೀತಿಯಾಗಿ ತುಂಬಿಸ್ತಾ ಬರೋಣ ಫ್ರೆಂಡ್ಸ್. ನೋಡಿ, ಇವನ್ನೆಲ್ಲವನ್ನು ನಾನು ಹೀಗೆ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪನೇ. ಇವಕ್ಕೆ ಕಟ್ ಮಾಡಿದಂಥವಕ್ಕೆ ನಾವು ನೋಡಿ ಹೀಗೆ ಉಪ್ಪು ಮತ್ತು ಚೂರು ಜೀರಿಗೆ ಪೌಡ್ರು ಎರಡನ್ನೂ ಸಹ ಹೀಗೆ ನೋಡಿ ಈ ರೀತಿಯಾಗಿ ಮೊದಲನೇದಾಗಿ ಫಿಲ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನಂತರ ನಾನು ಬಜ್ಜಿ ಹಿಟ್ಟಿಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿದ್ನಲ್ಲ. ಇವಾಗ ನೋಡಿ, ಕಲಿಸ್ಲಿಕ್ಕೆ ನಾವು ಮೊದಲನೇದಾಗಿ ನೋಡಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ. ನೋಡಿ, ಅದೇ ರೀತಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿಗಳು ತುಂಬ ಗರಿಗರಿಯಾಗಿ ಚೆನ್ನಾಗಿರ್ತವೆ. ಅದೇ ರೀತಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಅಜ್ವಾನ. ನೋಡಿ, ಅಜ್ವಾನ ಹಾಕ್ತಾಯಿದ್ದೀನಿ. ಅದೇ ರೀತಿ ಮತ್ತು ನಿಮಗೆ ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನ ಪುಡಿ ಹಾಕಿ, ಅದೇ ರೀತಿ ಉಪ್ಪು ರುಚಿಗೆ ತಕ್ಕಂತೆ ಯೂಸ್ ಮಾಡಿ ಫ್ರೆಂಡ್ಸ್. ಮತ್ತು ಅದೇ ರೀತಿಯಾಗಿ ನೋಡಿ, ಚೆಂದ ಎಣ್ಣೆನ ನೋಡಿ ಹೀಗೆ ಬಿಸಿಯಾಗಿರಬೇಕು, ಇದು ಉಳ್ಳೆ ಬರಬೇಕು, ಆ ರೀತಿಯಾಗಿ ಕಾಯಿಸ್ಬಿಟ್ಟು ಹಾಕಬೇಕು. ಯಾವಾಗಲೂ 1 ಸ್ಪೂನಷ್ಟು ಹಾಕಿಬಿಡಿ ಹಾಗೆ ಎಣ್ಣೆಗೆ. ಇವೆಲ್ಲ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ನಮಗೆ ಬಜ್ಜಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಹಾಕಿಟ್ಟಿದ್ವಲ್ಲ, ಇವನ್ನ ನೋಡಿ ಹೀಗೆ ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದಕ್ಕೆ ನೋಡಿ ನಾವು ಬೇಕಾದಷ್ಟನ್ನ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗಂಟೇನು ಇಲ್ಲದ ಹಾಗೆ ನಿಧಾನವಾಗಿ ಕಲಿಸ್ಬೇಕು. ನೋಡಿ, ಹೀಗೆ ನೀಟಾಗಿ ಕಲಸಿ ಬಜ್ಜಿ ಎಣ್ಣೆ ಮುಳುಗೋಕ್ಕೆ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಬೇಕು ಮೀಡಿಯಮ್, ತುಂಬ ತೆಳುವಾಗಿ ಕಲಿಸ್ಬಾರ್ದು ಯಾವಾಗಲೂ. ನೋಡಿ ಹೀಗೆ ಚೆನ್ನಾಗಿ ಹೀಗೆ ಬೆರಳಲ್ಲೆಲ್ಲ ಹೀಗಿರಿ, ಗಂಟು ಎಲ್ಲ ಇರ್ತಾವಲ್ಲ ಅವೆಲ್ಲ ಚೆಂದ ಒಡೆದು ಹೋಗ್ತವೆ. ನೋಡಿ, ಹೀಗೆ ನಾನು ಸ್ವಲ್ಪ ತೆಳುವಾಗಿ ಸ್ವಲ್ಪ ನೀರು ಹಾಕೋಣ. ನೋಡಿ, ಚಳಿಗೆ ಈ ರೀತಿ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ನೋಡಿ, ಹೀಗೆ ಈಗ ಹಿಟ್ಟು ರೆಡಿ ಆಯಿತು. ಈ ಹದಕ್ಕೆ ನೋಡಿ, ಹೀಗೆ ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದ್ದರೆ ಮೆಣಸಿನ್ಕಾಯಿ ಆಗಲಿ ಬಾಳೆಕಾಯಿ ಆಗಲಿ ಯಾವುದಕ್ಕಾದ್ರೂ ಚೆನ್ನಾಗಿ ಹಿಡಿಯುತ್ತೆ. ಈಗ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಎಲ್ಲ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಇದಕ್ಕೆ ಈಗ ನೋಡಿ ಮೆಣಸಿನ್ಕಾಯಿ ಹೀಗೆಲ್ಲ ಕಟ್ ಮಾಡಿ ನೋಡಿ ಹೀಗೆ ಕಡಲೆ ಹಿಟ್ಟಿಗೆ ಈ ರೀತಿಯಾಗಿ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ನೋಡಿ ಎಣ್ಣೆ ಒಳಕ್ಕೆ ನೋಡಿ ಹೀಗೆ ಹಾಕಿ ನೋಡಿ ಹೀಗೆ ಚೆಂದ ಎಣ್ಣೆ ಕಾಯ್ದಿರಬೇಕು. ಹೀಗೆ ನೋಡಿ ಚೆನ್ನಾಗಿ ಬೇಯಲಿ. ಈಗ ಒಂದು 2 ನಿಮಿಷಗಳ ಕಾಲ ಹೀಗೆ ಬೇಯಲಿ. ಅವನ್ನು ನಾವು 1 ಸ್ಪೂನ್ ಸಹಾಯದಿಂದ ಪುನಃ ಮಗ್ಚಿ ಹಾಕೋಣ. ಈಗ ಒಂದು ಕಡೆಯಿಂದ ಬೆಂದಿದ್ದಾವೆ. ಹೀಗೆ ಒಂದು ನೋಡಿ 1 ಸ್ಪೂನ್ ಸಹಾಯದಿಂದ ಹೀಗೆ ಎಲ್ಲವನ್ನು ನೋಡಿ ಹೀಗೆ ಮಗ್ಚಿ ಹಾಕೋಣ.
ಹೇಗೆ ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವು ಸಹ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಬೇಯಲಿ. ಫ್ರೆಂಡ್ಸ್, ಈಗೆಲ್ಲ ಕೆಂಪು ಬಣ್ಣ ಆಗಿದ್ದಾರೆ. ಹೀಗೆ ತೆಗಿಯೋಣ ಎಲ್ಲವನ್ನು. ಈ ಕಲರ್ ಬರಬೇಕು, ಬ್ರೌನ್ ಕಲರ್. ಆವಾಗ ತೆಗಿಬೇಕು ಎಣ್ಣೆಯಿಂದ. ಒಂದು ಟಿಶ್ಯೂ ಹಾಕಿ ಒಂದು ಪ್ಲೇಟಿಗೆ ಹಾಕೋಣ ಫ್ರೆಂಡ್ಸ್. ಚಳಿಗೆ ರುಚಿಯಾದಂತಹ ಮೆಣಸಿಕಾಯಿ ಬಜ್ಜಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.